ಬೇಕೇ ಬೇಕು. ಮಹಾನಗರ ಪಾಲಿಕೆ ಸದಸ್ಯರಿಗೆ ಹೇಳಿ ಧಿಕ್ಕಾರ. ಮಹಾನಗರ ಪಾಲಿಕೆ ಸದಸ್ಯರಿಗೆ ಹೇಳಿ ಧಿಕ್ಕಾರ. ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ನಾಲೆ ಕಾರ್ಪೊರೇಟರ್ಗೆ ಹೇಳಿ ಧಿಕ್ಕಾರ. ಅಧಿಕಾರಿಗಳಿಗೆ ಬಾಯಿ ಬಂದಂತೆ ಮಾತಾಡಿದ ನಾಲೆ ಕಾರ್ಪೊರೇಟರ್ಗೆ ಹೇಳಿ ಧಿಕ್ಕಾರ. ಕಾರ್ಮಿಕರು ಯಾರು ನಿಮ್ಮ ಗುಲಾಮರಲ್ಲ. ಇವತ್ತು ಒಂದು ಮನವಿ ಮುಖಾಂತರ ನಮ್ಮ ಸಿಬ್ಬಂದಿಗಳು ಮತ್ತು ಅಧಿಕಾರಿ ವರ್ಗದವರು ಒಂದು ಮನವಿ ಕೊಟ್ಟಿದ್ದಾರೆ. ನಿನ್ನೆ ಕೆಲಸಕ್ಕೆ ಹೋದಾಗ ವಾರ್ಡ್ ನಂಬರ್ 4ರಲ್ಲಿ ಅಲ್ಲಿ ಇರ್ತಕ್ಕಂಥ ಸದಸ್ಯರು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ಮೇಲೆ ಹಲ್ಲೆ ಥರ ಮಾಡಿ ಅವರಿಗೆ ಅವಾಚ್ಯ ಶಬ್ದದಿಂದ ಬೈದಿದ್ದಾರೆ ಅಂತ ಅವ್ರದ್ದು ಕಂಪ್ಲೇಂಟ್ ಇದೆ. ಆ ಕಂಪ್ಲೇಂಟ್ ಪ್ರಕಾರ ಅವರು ಇವತ್ತು FIR ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ನಮಗೆ ಏನು ಇವತ್ತು ಮನವಿ ಕೊಡ್ತಾ ಇದ್ದಾರೆ ಅವ್ರದ್ದು ಸದಸ್ಯತ್ವ ರದ್ದು ಆಗಬೇಕು ಅಂತ. ಅದು ನಾವು ಕಾನೂನು ಪ್ರಕಾರ ಮುಂದೆ ಏನೇನು ಮಾಡಬೇಕು ಅದು ಮಾಡ್ತೀವಿ ಅಂತ ಭರವಸೆ ಕೊಡ್ತಾ ಇದ್ದೀವಿ. ಮತ್ತು ಈ ರೀತಿ ಮುಂದೆ ಯಾವುದೇ ರೀತಿ ಅನಾಹುತ ಆಗಬಾರ್ದು. ಅದಕ್ಕೆ ನಾನು ಪೂಜ್ಯ ಮಹಾಪೌರರ ಜೊತೆ ಇವತ್ತು ಚರ್ಚೆ ಮಾಡ್ತೀನಿ. ಜೊತೆಗೆ ಪೊಲೀಸ್ ಕಮಿಷನರ್ ಸರ್ ಜೊತೆನೂ ಡಿಸ್ಕಷನ್ ಮಾಡ್ತೀನಿ. ಮುಂದೆ ಎಲ್ಲಿಯೂ ಏನಾದರೂ ಈ ರೀತಿ ಅತಿಕ್ರಮಣ ಆಗಲಿ ಅಥವಾ ಒತ್ತುವರಿ ಆಗಲಿ ತೆಗಿಬೇಕಾದ್ರೆ ನಾವು ಭದ್ರತೆಯಿಂದ ಮುಂದಿನ ಕೆಲಸ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನಾವು ಈ ಸಮಸ್ಯೆದ ಬಗ್ಗೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಯಾರ ಜೊತೆ ಕಿರಿಕಿರಿ ಆಗಿದೆ ಸರ್? ಅವ್ರಿಗೆ ಏನಾದರೂ ಭೇಟಿ ನೀಡುತ್ತಾ ಮಾತಾಡಿದ್ದೀರಿ ಅಂತ ಸರ್? ನಿನ್ನೆ ಈ ಒಂದು ಘಟನೆ ಆದವಾಗ ನನಗೆ ಕಾಲ್ ಮಾಡಿದ್ರು. ನಾನು ಫೋನ್ ಮುಖಾಂತರ ಅವ್ರ ಜೊತೆನೂ ಮಾತಾಡಿದ್ದೀನಿ. ಈ ರೀತಿ ಯಾವುದೇ ರೀತಿ ಆಗಬಾರ್ದು. ನಮ್ಮ ಸಿಬ್ಬಂದಿಗಳು ಅಥವಾ ಅಧಿಕಾರಿ ವರ್ಗದ ಮೇಲೆ ಈ ರೀತಿ ಅವಾಚ್ಯ ಶಬ್ದದಿಂದ ಬೈದು ಅಥವಾ ಏಕವಚನಿ ಮಾತಾಡೋದು ಸರಿ ಇರಲ್ಲ. ನೀವು ಏನಾದರೂ ಇದ್ದರೆ ನಮ್ಮ ಗಮನಕ್ಕೆ ತರಬೇಕು. ನಾವು ಏನು ಮಾಡಬೇಕು ನಾವು ನಮ್ಮ ಅಧಿಕಾರಿ ಜೊತೆ ಚರ್ಚೆ ಮಾಡಿಕೊಂಡು ಮಾಡಬಹುದು ಅಂತ ನಿನ್ನೆ ಅವ್ರ ಜೊತೆ ಇದು ಮಾತುಕತೆ ಆಗಿತ್ತು. ಎಲ್ಲರಿಗೆ ನಮಸ್ಕಾರ. ಇವತ್ತು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಯಾಕಂದರೆ ವಲಯ 3ಕ್ಕೆ ಸಂಬಂಧಪಟ್ಟಂತಹ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆಗೆ ಇಳಿದಾಗ ಅದು ನಮ್ಮ ಮಾನ್ಯ ಆಯುಕ್ತರು ಮತ್ತು ವಲಯ 3 ಆಯುಕ್ತರ ಆದೇಶದ ಮೇರೆಗೆ ಅವರ ಒಂದು ಟೀಮ್ ಮಾಡ್ಕೊಂಡು, ಅಂದರೆ ಕಾರ್ಯಪಾಲಕ ಅಭಿಯಂತರರು ಹಾಗೂ ಆರೋಗ್ಯ ನಿರೀಕ್ಷಕರು ಹಾಗೂ ಪೌರ ಕಾರ್ಮಿಕರ ಒಳಗೊಂಡಂಥ ಒಂದು ಟೀಮ್ ವತಿಯಿಂದ ಅಲ್ಲಿ ಇಸ್ಲಾಮಾಬಾದ್ ಕಾಲೋನಿ ಅನ್ನಂಥ ಒಂದು ಸ್ಥಳದಲ್ಲಿ ಒತ್ತುವರಿ ಮಾಡಿದಂಥ ಟಾಯ್ಲೆಟ್ ಮತ್ತು ಕಂಪೌಂಡನ್ನು ತೆರವುಗೊಳಿಸುವಾಗ ಅಲ್ಲಿನ ಚುನಾಯಿತ ಪ್ರತಿನಿಧಿಯಾದಂಥ ರಿಯಾಜ್ ಬುಡ್ಕೋ ಅನ್ನಂಥ ಕಾರ್ಪೊರೇಟರ್ಗಳು ಬಂದು ನಮ್ಮ ಕಾರ್ಯಪಾಲಕ ಅಭಿಯಂತರರಾದಂಥ ಆದಿಲ್ ಸರ್ ಅವರ ಕೊರಳನ್ನು ಹಿಡಿದು ಅವಾಚ್ಯ ಶಬ್ದಗಳನ್ನು ನಿಂದಿರಿಸಿ ನಿಮ್ಮನ್ನು ಬದಲೇ ಮಾಡುತ್ತೇನೆ ಅಂತ ಹೀಯಾಳಿಸಿ ಜೀವ ಬೆದರಿಕೆ ಹಾಕಿ ಅವರನ್ನು ಅಲ್ಲಿಯೇ ಕೂಡಾಕಿ ಅವರೊಬ್ಬರೇ ಅಲ್ಲ, ಇರ್ತಕ್ಕಂಥ ಎಲ್ಲ ಟೀಮ್ಗಳನ್ನು, ಎಲ್ಲ ಸದಸ್ಯರನ್ನು, ಎಲ್ಲ ಕರ್ತವ್ಯ ನಿರತ ಅಧಿಕಾರಿಗಳನ್ನು ಅಲ್ಲಿಯೇ ಕೂಡಿ ಹಾಕಿ ಅವರ ಮೇಲೆ ಅತ್ಯಂತ ಮಾನಸಿಕವಾಗಿ ದೈಹಿಕವಾಗಿ ಹಲ್ಲೆ ನಡೆಸಿ ಹಿಂಸೆಗೊಳಿಸಿ ಅವರಿಗೆ ಮನಸ್ಸಿಗೆ ಘಾಸಿಗೊಳಿಸಿರ್ತಾರೆ. ಜೊತೆಗೆ ಆ ಕಾರ್ಯಾಚರಣೆಯಲ್ಲಿ ಇರ್ತಕ್ಕಂಥ JCB ಡ್ರೈವರ್ ಕೂಡ ಹಾಗೂ JCB ಕೂಡ ಅವರು ಜಖಮಗೊಳಿಸಿರ್ತಾರೆ. ಇದು ಬಹಳ ಅತ್ಯಂತ ಆಘಾತ ನೀಡ್ತಕ್ಕಂಥ ಒಂದು ಸಂದರ್ಭ. ಯಾಕೆಂದರೆ ಒಬ್ಬ ಚುನಾಯಿತ ಪ್ರತಿನಿಧಿಗೆ ಈ ಒಂದು ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಯವರಿಗೆ ಒಂದು ಹೀಯಾಳಿಸಿ ಬೆದರಿಸಿ ಕೊಲೆ ಬೆದರಿಕೆ ಆಗ್ತಾರೆ ಅಂದಮೇಲೆ ನಮ್ಮ ನೌಕರ ಹಿತರಕ್ಷಣೆ ಕಾಪಾಡುವವರು ಯಾರು? ನಾವು ಹೋಗಿದ್ದು ನಮ್ಮ ಸ್ವಂತ ಕೆಲಸಕ್ಕಲ್ಲ, ಕಾಲ ತಕ್ಕಂತೆ ಇರ್ತಕ್ಕಂಥ ಕಾಯ್ದೆ ಕಾನೂನು ನಿಯಮಾವಳಿಯನ್ನು ಪಾಲನೆ ಮಾಡ್ಲಿಕ್ಕೆ ಮಾತ್ರ ನಾವೆಲ್ಲ ಹೋಗಿರ್ತೀವಿ. ಅಂಥ ಸಂದರ್ಭದಲ್ಲಿ ಈ ಒಂದು ಚುನಾಯಿತ ಪ್ರತಿನಿಧಿಗಳು ಇರ್ಬೋದು ಅಥವಾ ವಾರ್ಡಿನಲ್ಲಿ ಇರ್ತಕ್ಕಂಥ ಇನ್ನಿತರ ಜನರು ಇರ್ಬೋದು, ಸಾಮಾನ್ಯ ಜನರು ಇರ್ಬೋದು, ಅವರ ನಮ್ಮ ಮೇಲೆ ಹಲ್ಲೆ ಮಾಡಿದಾಗ ನಾವು ಒಬ್ಬ ನೌಕರರಾಗಿ ಯಾವ ರೀತಿ ನಾವು ಕೆಲಸ ಮಾಡಬೇಕು, ಯಾವ ರೀತಿ ನಾವು ನಮ್ಮ ರಕ್ಷಣೆ ಕೈಗೊಳ್ಳಬೇಕು, ಯಾವ ರೀತಿ ನಾವು ಭಯದ ವಾತಾವರಣ ಕೆಲಸ ಮಾಡಬೇಕು, ಇದೆಲ್ಲ ನಮ್ಮ ಮುಂದಿರ್ತಕ್ಕಂಥ ಒಂದು
ಯಕ್ಷ ಪ್ರಶ್ನೆ ಆಗಿದೆ. ಯಾಕಂದರೆ ಇತ್ತೀಚೆಗೆ ಜನರ ಒಂದು ಸಂವೇದನೆ ಆಯಿತು ಅಥವಾ ಅವರ ಒಂದು ಮಾನಸಿಕತೆಯನ್ನು ಬಹಳ ತಾಳ್ಮೆ ಕಳೆದುಕೊಳ್ತಾ ಇದ್ದಾರೆ. ನಾವು ಸರ್ಕಾರದ ಆದೇಶ ಪಾಲನೆ ಮಾಡುವಾಗ ಎಲ್ಲ ರೀತಿಯ ಒತ್ತುವರಿಗಳು ಇರ್ಬೋದು, ಪಾದಚಾರಿ ಅತಿಕ್ರಮಣ ಜಾಗ ಇರ್ಬೋದು, ಅಥವಾ ಈ ಒಂದು ಮಳಿಗೆಗಳ ಒತ್ತುವರಿ ಇರ್ಬೋದು, ಅಥವಾ ಪ್ಲಾಸ್ಟಿಕ್ ರೈಡ್ ಮಾಡುವ ಸಂದರ್ಭದಲ್ಲಿ ಇರ್ಬೋದು, ಇನ್ನಿತರೆ ಯಾವುದೇ ಸಂದರ್ಭದಲ್ಲಿ ನಾವೆಲ್ಲ ಈ ಮೇಲಧಿಕಾರಿಗಳ ಸೂಚನೆಗಳನ್ನು ನಿರ್ದೇಶನದ ಪಾಲನೆ ಮಾಡುವಾಗ ಅವರು ನಮ್ಮ ಮೇಲೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ನೀಡ್ತಿದ್ದಾರೆ. ದಯವಿಟ್ಟು ಇಂಥ ಒಂದು ದೌರ್ಜನ್ಯವನ್ನು, ಇಂಥ ಒಂದು ದರ್ಪವನ್ನು ನಿಲ್ಲಿಸಬೇಕು. ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ನಾಗರಿಕರಲ್ಲಿ ನಮ್ಮ ಒಂದು ಮನವಿ, ನಾವು ಯಾವುದೇ ಕಾರಣಕ್ಕಾಗಿ ನಮ್ಮ ಸ್ವಂತ ಇಚ್ಛೆಯಿಂದ, ಸ್ವ ಇಚ್ಛೆಯಿಂದ ಅಥವಾ ಯಾವುದೇ ಒಂದು ದ್ವೇಷಕ್ಕಾಗಿ ನಾವು ಇಂಥ ಒಂದು ಕಾರ್ಯಾಚರಣೆ ಮಾಡುವುದಿಲ್ಲ. ಅದು ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ನಾವೆಲ್ಲ ಆ ರೀತಿ ಕಾರ್ಯಾಚರಣೆ ಮಾಡ್ತೀವಿ. ದಯವಿಟ್ಟು ತಾವು ಈ ಎಲ್ಲ ಜನರಿಗೆ ಅನುಕೂಲ ಆಗುವಂಥ ಒಂದು ಸಮುದಾಯವನ್ನ, ಸಮಾಜವನ್ನ, ಈ ಒಂದು ಸಿಟಿಯನ್ನ ನಿರ್ಮಾಣಕ್ಕೆ ನಾವೆಲ್ಲ ನಿಮ್ಮ ಜೊತೆ ಬಂದು ಕೆಲಸ ಮಾಡ್ಲಿಕ್ಕೆ ನಾವು ಬರ್ತಾ ಇದ್ದೀವಿ. ದಯವಿಟ್ಟು ನಮಗೆಲ್ಲ ಸಹಕಾರ ಮಾಡಬೇಕು. ಜೊತೆಗೆ ನಮ್ಮನ್ನು ತಾವು ಒಬ್ಬ ಮನುಷ್ಯರಂತೆ ಒಂದು ತಿಳಿದು ಯಾವುದೇ ರೀತಿಯ ಹಲ್ಲೆಗಳನ್ನು, ಹಿಂಸೆಗಳನ್ನು ಆಗದಂತೆ ತಾವೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಕೋರುತ್ತಾ, ನಮ್ಮ ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಮಾನ್ಯ ಆಯುಕ್ತರ ಮೂಲಕ ಹಾಗೂ ಜಿಲ್ಲೆಯ ಕಮಿಷನರ್ ಅವರ ಮೂಲಕ ನನ್ನ ಒಂದು ಮನವಿ ಅದ. ಏನಂದ್ರೆ ನಾವು ಮಹಾನಗರ ಪಾಲಿಕೆಯ ಎಲ್ಲ ನೌಕರು ಸಿಬ್ಬಂದಿಯವರು ಹೆಚ್ಚಾಗಿ ಸಾರ್ವಜನಿಕ ಜೀವನದಲ್ಲಿ ನಾವು ಕೆಲಸ ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಅಹಿತಕರ ಘಟನೆ ನಡೆಯುವ ಸಂದರ್ಭ ತುಂಬ ಜಾಸ್ತಿ ಇದೆ. ಅದನ್ನು ತಡೆಯೋಕ್ಕೋಸ್ಕರ ನಮ್ಮಲ್ಲಿಯೇ ಒಂದು ಪೊಲೀಸ್ ಕೌಂಟ್ರು, ಪೊಲೀಸ್ ಸೆಲ್ ಒಂದು ತ್ವರಿತವಾದಂತಹ ಕಾರ್ಯಾಚರಣೆ ಮಾಡಲಿಕ್ಕೆ ಒಂದು ಸಿಬ್ಬಂದಿ ನಮ್ಮಲ್ಲಿ ನಿಯೋಜಿಸಿ ನಮ್ಮ ಆತ್ಮರಕ್ಷಣೆಗಾಗಿ ಅಥವಾ ಸರ್ಕಾರದ ಜವಾಬ್ದಾರಿಗಳನ್ನು ನಿರ್ವಹಿಸಕ್ಕಾಗಲಿ ಅಥವಾ ನೀತಿ